ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ಇಂದು ನಡೆದಂಥ ಕಲ್ಯಾಣ ಕರ್ನಾಟಕ HK ವಿಭಾಗದ ಒಂದು SDA ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀವಿ. ಸಂಪೂರ್ಣವಾಗಿ 35 ಕನ್ನಡ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇರುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ವಿದ್ಯಾಶಾರದೆ ವತಿಯಿಂದ ಒಂದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಆರಂಭ ಮಾಡಿರುವಂಥದ್ದು. GPSTR, HSTR ಮತ್ತು PSTR ಎಕ್ಸಾಮ್ಗೆ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ, ನೋಟ್ಸ್ ಕೊಡ್ತೀವಿ, ಕ್ವಶನ್ ಪೇಪರ್ ಅನಾಲಿಸಿಸ್ ಇರುತ್ತೆ, ಅನ್ಲಿಮಿಟೆಡ್ ಕ್ವಿಜ್ಜಸ್ ಅಟೆಂಡ್ ಮಾಡ್ಬೋದು ಮತ್ತು ಲೈವ್ ಕ್ಲಾಸ್ ಮಿಸ್ ಆಗಿದ್ದರೆ ರೆಕಾರ್ಡಿಂಗ್ ಕ್ಲಾಸು ಕೇಳ್ಬೋದು. ಫೀಸ್ ಬಂದುಬಿಟ್ಟು 1500 ಇರುತ್ತೆ. ಒಂದು ಹೆಚ್ಚಿನ ಮಾಹಿತಿಗೆ 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 21 ಕ್ವಶನ್ ನೋಡಿರಿ. ಸರಿಯಾದ ಲೇಖನ ಚಿಹ್ನೆಯನ್ನು ಹಾಕಿರುವಂಥದ್ದನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಯಾವುದು ಸರಿಯಾದ ಒಂದು ಲೇಖನ ಚಿಹ್ನೆ ಹತ್ತಿಕೊಂಡ ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ 3. ಹುಂಚಿ ಮರದಲ್ಲಿ ದೆವ್ವಗಳು ಇರ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡಿದುಬಿಟ್ರು ಸಾವುಕಾರ. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 22 ನೋಡಿರಿ. ಚಿಹ್ನೆಗಳನ್ನ ಸರಿಯಾಗಿ ಹೊಂದಿಸಿ ಬರಲಿಕ್ಕೆ ಹೇರುವಂಥದ್ದು. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2 ಕರೆಕ್ಟು. ಆಪ್ಷನ್ 2 ನೋಡಿರಿ ಕರೆಕ್ಟ್ ಆನ್ಸರು. ವಿಷಾದ ದುಃಖಗಳಿಗೆ ಯಾವುದು ಅಂತಂದರೆ ಎಕ್ಸ್ಕ್ಲಾಮೇಟರಿ ಮಾರ್ಕು. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಹೇಳುವಂಥದ್ದು ಇದು ಬಿ. ಪಾರಿಭಾಷಿಕ ಪದಗಳನ್ನ ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಆಮೇಲೆ ಒಂದು ಪದವನ್ನು ಹಾಕಿದರೆ ಅದಕ್ಕೆ ಸಮಾನಾರ್ಥಕ ಪದವಿದ್ದರೆ ಬಳಸುವಂಥ ಪದ ಅದು ಆವರಣ ಚಿಹ್ನೆ. ಆಪ್ಷನ್ 2 ಕರೆಕ್ಟ್ ನೋಡಿ. ನೆಕ್ಸ್ಟ್ 23 ನೋಡಿರಿ. ಸಂಧಿ ಮತ್ತು ಸಂಧಿಗಳ ಸರಿಯಾದ ರೂಪವನ್ನು ಗುರುತಿಸಲಿಕ್ಕೆ ಇದ್ದಾರೆ. ಏಕ ಪ್ಲಸ್ ಏಕೈಕ ಇದು ವೃದ್ಧಿ ಸಂಧಿ ಆಕೈತಿ, ಇದು ಆಗಲ್ಲ. ಗಿರಿ ಪ್ಲಸ್ ಈಶ ಗಿರೀಶ ಇದು ಎನ್ ಸಂಧಿ ಕೊಟ್ಟಾರು, ಇದು ರಾಂಗು, ಇದು ಸವರ್ಣದೀರ್ಘ ಸಂಧಿ. ಷಟ್ ಪ್ಲಸ್ ಮುಖ ಷಣ್ಮುಖ ಇದು ಕರೆಕ್ಟ್ ಆನ್ಸರು, ಅನುನಾಸಿಕ ಸಂಧಿ. ಮಣು ಪ್ಲಸ್ ಆದಿ ಮನ್ವಾದಿ ಇದು ರಾಂಗು, ಇದು ಸಹಿತ ಎನ್ ಸಂಧಿ. ಇನ್ನು ನೆಕ್ಸ್ಟ್ ನೋಡ್ರಿ 24. ಹೊಂದಿಸಿ ಬರೆಯಿರಿ. ಸಂಧಿ ಪದಗಳನ್ನ ಹೊಂದಿಸಿ ಬರಲಿಕ್ಕೆ ಇದ್ದಾರೆ. ಲೋಪಸಂಧಿ ಕಾಡು ಪ್ಲಸ್ ಹೀಗೆ ಕಾಡಿಗೆ. ಆಗಮ ಸಂಧಿ ಗುರು ಪ್ಲಸ್ ಒಬ್ಬನು ಗುರು ಒಬ್ಬನು. ಆದೇ ಸಂಧಿ ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು. ಸವರ್ಣ ದೀರ್ಘ ಸಂಧಿ ಸುರ ಪ್ಲಸ್ ಅಸುರ ಸುರಾಸುರ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ನೋಡಿ 25. ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾ ಅಲಂಕಾರ ಅಂತ ಕರೀತೀವಿ. ಇಲ್ಲಿ ಹೋಲಿಕೆಗಳನ್ನ ಏನಂತ ತಿಳ್ಕೊಂಡಿದ್ದಾರೆ. ಇದಕ್ಕೆ ನಾವು ಒಂದು ಉದಾಹರಣೆ, ಸೀತೆಯ ಮುಖ ಕಮಲದಂತೆ ಇದೆ. ಅಥವಾ ಕಮಲದಂತೆ ಹೊಳೆಯುತ್ತಿದೆ. ಇಲ್ಲಿ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸ್ಯಾರ. ಹೋಲಿಕೆಗಳನ್ನು ಏನೆಂದು ಕೇಳುತ್ತಾರೆ ತಿಳ್ಕೊಂಡಿದ್ದಾರೆ. ಇಲ್ಲಿ ಸೀತೆಯ ಮುಖ ಉಪಮೇಯ ಆದ್ರೆ ಉಪಮಾನ ಕಮಲ, ಉಪಮಾವಾಚಕ ಅಂತೆ ಹೊಳೆಯುತ್ತಿದೆ ಅನ್ನುವಂಥದ್ದು ಸಮಾನ ಧರ್ಮ. ಅದಕ್ಕಿಲ್ಲಿ ಕರೆಕ್ಟ್ ಆನ್ಸರು ಅವರು ಹೋಲಿಕೆಗಳನ್ನ ಕೇಳಿದ್ದಾರೆ, ಅದಕ್ಕೆ ಇದು ಉಪಮೇಯ ಕರೆಕ್ಟ್ ಆನ್ಸರ್ ಕೊಡಬಹುದು. ಹೋಲಿಕೆಗಳನ್ನು ಏನಂತ ಕೇಳ್ತಾರೆ ಅಂದರೆ ಉಪಮೇಯ ಎರಡೂ ಹಾಕವ, ಅದಕ್ಕೆ ಕರೆಕ್ಟ್ ಆನ್ಸರ್ ಅವರು ಆಪ್ಷನ್ 2 ಕೊಡ್ಬೋದು. ಇದು ವೇಟ್ ಮಾಡಬೇಕು ಕ್ವಶನ್ ಆನ್ಸರು. ಇನ್ನು ಯಾವ ಜೋಡಿ ತಪ್ಪಾಗಿದೆ ಎತ್ತಿಕೊಂಡು ಕೇಳಿದ್ದಾರೆ. ಕರೆಕ್ಟ್ ಇರುವಂಥದ್ದು ಯಾವುದು ಅಂತಾರೆ ಸ್ಥಾವರ ಜಂಗಮ ಕರೆಕ್ಟ್ ವಿರುದ್ಧ ಪದ. ಸದಾಚಾರ ನಿರಾಚಾರ ಕರೆಕ್ಟು. ತಪ್ಪಾಗಿರುವಂಥದ್ದು ಇದು ತಪ್ಪು, ಶಾಪ ತಾಪ ಇದು ತಪ್ಪು. ತಪ್ಪಾಗಿರುವಂಥವು ಎ ಮತ್ತು ಡಿ. ನೆಕ್ಸ್ಟ್ ನೋಡು, ಅವಲಂಬಿ ಪದ ವಿರುದ್ಧ ಪದ. ಈಜಿ ಕ್ವಶನ್ನು. ಅವಲಂಬಿ
ಪರಾವಲಂಬಿ. ನೆಕ್ಸ್ಟ್ ನೋಡಿ, ಸಮಾನಾರ್ಥಕ ಪದಗಳ ಗುಂಪನ್ನು ಗುರುತಿಸಿ ಕೇಳಿದರೆ ಕೈವಲ್ಯ, ನಿರ್ವಾಣ, ಶ್ರೇಯ ಮತ್ತು ಮೋಕ್ಷ. ಇದು ಕರೆಕ್ಟ್ ಸಮಾನಾರ್ಥಕ ಪದಗಳದು. ಶೋಣಿತ, ರಕ್ತ, ರುಧಿರ, ಕ್ಷತಜ. ಎ ಮತ್ತು ಬಿ ಎರಡು ಕರೆಕ್ಟ್ ಇರುವಂಥ. ನೆಕ್ಸ್ಟ್ ಬರ್ರಿ, ಹೊಂದಿಸಿ ಬರಲಿಕ್ಕೆ ಇದ್ದಾರೆ. ಅರ್ಕ ಅನ್ನುವಂಥ ಸೂರ್ಯ ನಿಮಗೆ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಹೊಂದಿಸ್ಬೋದು. ಯಾಕಂದರೆ ಎಗೆ 3 ಇರುವಂಥದ್ದು, ಇದು ಒಂದೇ ಇರುವಂಥದ್ದು. ಬಿ 4, ಅಗ ಅಂದ್ರೆ ಪಾಪ. ಸಿ 1, ವೈನಿ ಅಂದರೆ ಬೆಂಕಿ. ಅಲರ್ ಅಂದ್ರೆ ಹೂವು. ಅರ್ಕ, ಎಕ್ಕ ಇವು ತತ್ಸಮ ತದ್ಬೋದು. ನಿಮಗೆ ಮೀನಿಂಗ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಬಿಡಿಸ್ಬೋದು. ನೆಕ್ಸ್ಟ್ 30 ನೋಡಿ, ಬಾ ಇದ್ದವ ಬರದಲ್ಲೂ ಸಹಿತ ಗೆಲ್ಲುತ್ತಾನೆ. ಗಾದೆ ಮಾತು. ಥರ್ಟಿ 31 ನೋಡ್ರಿ, ನುಡಿಗಟ್ಟುಗಳನ್ನು ಸರಿಯಾಗಿ ಜೋಡಿಸಿ. ರೈಲು ಬಿಡು, ಸುಳ್ಳು ಹೇಳು. ಇದೊಂದು ಕರೆಕ್ಟ್ ಐತಿ. ಪ್ರಾಣ ಹಿಂಡು, ಬಹಳ ಪೀಡಿಸಿ. ಇದು ಕರೆಕ್ಟ್ ಐತಿ. ಆಪ್ಷನ್ ಬಿ ಮತ್ತು ಡಿ ಕರೆಕ್ಟ್ ಇರುವಂಥ. ಹೊಂದಾಣಿಕೆಯಾಗಿರುವ ಅತ್ಯಾರು, ಅವ್ನು ನೋಡ್ಬೇಕು ನೀವು ಏನು ಕ್ಯಾರು ಹೊಂದಾಣಿಕೆ ಆಗಿಲ್ಲದ ಅಥವಾ ಆಗಿರುವ ಅತ್ಕೊಂಡು. 32 ನೋಡ್ರಿ, ಹೊಂದಿಸಿ ಬರೆಯಿರಿ. ನುಡಿಗಟ್ಟುಗಳನ್ನು ಕೊಟ್ಟಾರು ನೋಡ್ರಿ. ದಾರಿದೀಪ, ಮಾರ್ಗದರ್ಶಿ. ಬಿಗೆ 3, ಇಲ್ಲಿ ಐತಿ, ಇಲ್ಲಿ ಐತಿ. ನಾಯಿ ಜನ್ಮ, ಹೀನ ಬಾಳು. ಸಿಗೆ 4, ಇಲ್ಲೇ ಐತಿ, ಇಲ್ಲೇ ಐತಿ. ಇನ್ನು ಚಟ್ನಿ ಆಗು ಅಂದ್ರೆ ಅರೆದು ಹೋಗು. ನೆತ್ತಿಗೆ ಏರು ಅಂದ್ರೆ ಗರ್ವ ತುಂಬು. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಬರ್ರಿ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಸಣ್ಣ ಕಥೆ ಯಾವುದಂದ್ರೆ ನನ್ನ ಚಿಕ್ಕ ತಾಯಿ. ಪಂಜೆ ಮಂಗೇಶ್ ರಾಯ್ ಅವ್ರದ್ದು 1900 ರಚನೆ ಆಗಿರುವಂಥದ್ದು. ಪಂಜೆ ಮಂಗೇಶ್ ರಾಯ್. ಪಂಜೆ ಮಂಗೇಶ್ ರಾಯರ ನನ್ನ ಚಿಕ್ಕ ತಾಯಿ. 34 ನೋಡ್ರಿ, ಬದ್ಧವಣಂ ಬಾಜಿಸುವುದು ವಿಧಿ ವಿಧಿಯೋಳು. ದ್ವಿರುಕ್ತಿಯನ್ನು ಗುರುತಿಸಿ ಅಂದ್ರೆ ಒಂದೇ ಪದ 2 ಬಾರಿ ಬಳಕೆಯಾಗಿತ್ತು ಅಂದ್ರೆ ಅದು ದ್ವಿರುಕ್ತಿ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ. ಸರ್ವನಾಮ ಅವನು, ಸಂಖ್ಯಾವಾಚಕ ಕೋಟಿ, ನಾಮವಾಚಕ ಸೀತೆ, ಗುಣವಾಚಕ ಒಳ್ಳೆಯವನು. ಆಪ್ಷನ್ ಎ ಕರೆಕ್ಟ್. ನಮ್ಮ ಮನೆಯಲ್ಲಿ ದೊಡ್ಡ ನಾಯಿ ಇದೆ. ಗುಣವಾಚಕ ಗುರುತಿಸಿ. ದೊಡ್ಡ ಅನ್ನುವಂಥದ್ದು ಗುಣವನ್ನು ಸೂಚಿಸುವಂಥ ಪದ. ದೊಡ್ಡ, ಚಿಕ್ಕ, ಸಣ್ಣ, ಹೊಸದು, ಹಳೇದು ಇವೆಲ್ಲ. 37 ನೋಡಿ, ಗುರುತ್ವಾಕರ್ಷಣ ಅನ್ನುವಂಥ ಸರಿಯಾಗಿ ಗುರುತಿಸಿದ. ಗುರುತ್ವಾಕರ್ಷಣ ಸರಿಯಾದ ಒಂದು ಕಾಗುಣಿತ ರೂಪ. 38 ನೋಡ್ರಿ, ಖಗ್ರಾಸ ಸೂರ್ಯಗ್ರಹಣ, ಖಗ್ರಾಸ ಚಂದ್ರಗ್ರಹಣ ತಿಳ್ಕೊಂಡು ನೋಡ್ತಿರ್ತೀರಿ. ಪೇಪರ್ ಅದು ಓದ್ತಿದ್ರೆ ಎಲ್ಲ ವರ್ಡ್ಗಳು ಬಂದಿರ್ತಾವಲ್ಲಿ. ಖಗ್ರಾಸ ಅನ್ನುವಂಥ ಇದು ಕರೆಕ್ಟ್. 39 ನೋಡ್ರಿ, ತಪ್ಪಾದ ಕ್ರಮವನ್ನು ಗುರುತಿಸಿ. ನೋಡ್ರಿ, ಷಟ್ ಪ್ಲಸ್ ಆನನ, ಷಡಾನನ, ಜಸ್ವ ಸಂಧಿ. ಮನು ಪ್ಲಸ್ ಅಂತರ, ಮನ್ವಂತರ. ಪಿತ್ರ ಪ್ಲಸ್ ಅರ್ಜಿತ, ಪಿತ್ತಾರ್ಜಿತ. ಇದು ಕರೆಕ್ಟ್ ಐತಿ. ವನ ಪ್ಲಸ್ ಔಷಧ, ವನೌಷಧ. ರಾಂಗ್ ಇರುವಂಥದ್ದು ಆಪ್ಷನ್ ಸಿ. ಮನು ಪ್ಲಸ್ ಅಂತರ, ಮನ್ವಂತರ. ನೋಡಿ ಇಲ್ಲೇ ಕೊಟ್ಟಾರ, ನು. ಶುಂಠಿ ತತ್ಸಮ ತದ್ಭವ ರೂಪ. ಶುಂಠಿ, ಶುಂಠಿ ಕೊಡಬೇಕಾಗಿತ್ತವ್ರ. ಶುಂಠಿ ಕೊಟ್ಟಾರು. ಆಪ್ಷನ್ 3 ಕರೆಕ್ಟು. 41 ನೋಡ್ರಿ, ಹೊಂದಾಣಿಕೆ ಆಗಿರೋ ಯಾವ್ಯಾವ ಕರೆಕ್ಟ್. ಸುಷ್ಣ,
ಸೋಸೆ ಕರೆಕ್ಟ್ ಐತಿ. ಶಿಲ್ಪಿಗ ಚಿಪ್ಪಿಗ ಕರೆಕ್ಟ್ ಐತಿ. ಆಪ್ಷನ್ 3 ನೋಡ್ರಿ. ಇದು ರಾಂಗು, ಇದು ರಾಂಗು. ಎ ಮತ್ತು ಸಿ ಕರೆಕ್ಟ್ ಆಗಿರುವಂಥ. ತಪ್ಪಾಗಿರೋದನ್ನು ಗುರುತಿಸಿ ನೋಡ್ರಿ. ಔದಾರ್ಯ ಅನೌದಾರ್ಯ ಕರೆಕ್ಟ್ ಐತಿ. ಶಮನ ಉಲ್ಬಣ ಕರೆಕ್ಟ್ ಐತಿ. ವ್ಯಯ ಅಪವ್ಯಯ ಕರೆಕ್ಟ್ ಐತಿ. ಇದು ಒಂದೇ ರಾಂಗ್. ಮಧುರ ಸುಮಧುರ ಕೊಟ್ಟಾರು. ಇದು ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಡಿ. ತಪ್ಪಾಗಿರೋದು ಯಾವುದು ಅಂದ್ರೆ ಮಧುರ ಸುಮಧುರ. ನೆಕ್ಸ್ಟ್ ಬರ್ರಿ. ವ್ಯಕ್ತಿಯು ಅನೈಕ್ತ ಮಾರ್ಗದ ಅಧಪತನದ ದಾರಿಯನ್ನು ಹಿಡಿಯುತ್ತಾನೆ. ಇದರ ವಿರುದ್ಧ ಪದ ಉತ್ಥಾನ. ಅಧಪತನ ಉತ್ಥಾನ. 44 ನೋಡ್ರಿ. ಗ್ರಾಂಥಿಕ ರೂಪ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಅಮ್ಮ ನಿನ್ನ ಗಂಡ ಕಿಕ್ಕೇರಿ ನಂಜನ್ನು ಹಿಡಿಯುವುದಕ್ಕೆ ಹೋಗಿದ್ದಾನೆ. ಇದು ಹಳ್ಳಿ ಭಾಷೆ ಆಡು ನುಡಿ ಐತಿ. ಅಮ್ಮೋ ಅಮ್ಮ, ನಿನ್ನ ಗಂಡ ಕಿಕ್ಕೇರಿ ನಂಜನ್ನು ಹಿಡಿಯುವುದಕ್ಕೆ ಹೋಗಿದ್ದಾನೆ. ಗ್ರಾಂಥಿಕ ರೂಪಗಳನ್ನ ಬರೀಲಿಕ್ಕೆ ಯಾರು ನೋಡ್ರಿ. ಬ್ಯಾಸಗಿ ಬೇಸಗೆ, ಪುಣ್ಣುಳ್ಳ ಪುಣ್ಯವನ್ನುಳ್ಳ, ತ್ವಾಟ ತೋಟ, ಹೊಳಿ ಹೊಳೆ. ಆಪ್ಷನ್ 2 ಕರೆಕ್ಟ್. ಇನ್ನು ಗದ್ಯ ಪದ್ಯ ಮಿಶ್ರಿತವಾಗಿರುವಂಥ ಕಾವ್ಯ ಪ್ರಕಾರ ಅದು ಚಂಪು ಕಾವ್ಯ. ಕಣ್ಗಾಣದೆ, ಕಣ್ಣನ್ನು ಪ್ಲಸ್ ಕಾಣದೆ, ಕಣ್ಗಾಣದೆ ಕ್ರಿಯಾ ಸಮಾಸ. 48 ಬರ್ರಿ. ಇತ್ತಂಡ ದ್ವಿಗು ಸಮಾಸ. ಹಿಂದಲೆ ಅಂಶಿ ಸಮಾಸ. ನೋಡ್ರಿ. ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ ಯಾವ್ಯಾವ ಅಕ್ಕವು. ಪುಸ್ತಕದಲ್ಲಿ ಸಪ್ತಮಿ, ಇದೊಂದು ಕರೆಕ್ಟ್ ಐತಿ. ಗಾವುದಗಳನ್ನು ದ್ವಿತೀಯ ಆಗಬೇಕು, ಮಕ್ಕಳಿಂದ ತೃತೀಯ ಆಗಬೇಕು, ಅಸಹನೆಗೆ ಚತುರ್ಥಿ ಆಗಬೇಕು. ಇದೊಂದೇ ಕರೆಕ್ಟ್ ಇರುವಂಥ ಆಪ್ಷನ್ ಡಿ. 50 ನೋಡ್ರಿ. ಮಗುವೆ ಇತ್ತಬ ಗೆರೆ ಎಳೆದಿರುವಂಥ ವಿಭಕ್ತಿ ಪ್ರತ್ಯಯ ಎ. ಎ ಮತ್ತು ಇರಾ ಇತ್ತು ಅಂದರೆ ಇದು ಸಂಬೋಧನಾ ವಿಭಕ್ತಿ ಪ್ರತ್ಯಯ. ಅಲರ್ಗಣ್ಣೆ ಎಂಬುದು ಯಾವುದಕ್ಕೆ ಉದಾಹರಣೆ. ಅಲರ್ಗಣ್ಣೆ ಅಂದರೆ ಸುಂದರವಾದಂಥ ಕಣ್ಣುಗಳನ್ನು ಉಳ್ಳಂಥವರಿಗೆ ಅಲರ್ಗಣ್ಣೆ ಅಂತ ಕರಿತೀವಿ. ಇದು ಸ್ತ್ರೀಲಿಂಗ. ನೆಕ್ಸ್ಟ್ ಬರ್ರಿ. ಪರ್ಸ್ನಲ್ ಲೆಟರ್ಸ್ಗೆ ಸಂವಾದಿಯಾಗಿ ಬಳಕೆಯಾಗುವಂಥ ಪದ ಯಾವುದು ತಿಳ್ಕೊಂಡು ಕೇಳಿದ್ದಾರೆ. ಅದು ಪರ್ಸ್ನಲ್ ಲೆಟರ್ಸ್, ಖಾಸಗಿ ಪತ್ರ. ಔಪಚಾರಿಕ ಪತ್ರಗಳಿಗೆ ಖಾಸಗಿ ಪತ್ರ, ಔಪಚಾರಿಕ ಎರಡು ವಿರುದ್ಧಾರ್ಥಕ ಪದ. ಔಪಚಾರಿಕ ಅಂತಂದರೆ ಇದು ವ್ಯವಹಾರಿಕ ಪತ್ರಗಳು ಅಂದಂಗೆ. ಯಾವ ತಪ್ಪೈತಿ ನೋಡಿ. ಪತ್ರದ ವಿಷಯ ಬರೀಬೇಕು. ವ್ಯವಹಾರಿಕ ಪತ್ರದಲ್ಲಿ ತಪ್ಪಾಗದಂತೆ ಮುಖ್ಯಾಂಶ ಮಂಡಿಸಬೇಕು. ವ್ಯಕ್ತಿಯ ಭಾವನೆಗಳನ್ನು ಪ್ರಭಾವಿ ಮಂಡಿಸಬೇಕು. ಪತ್ರದ ಕೊನೆಯಲ್ಲಿ ಪತ್ರ ಬರೋ ವಿಳಾಸ ಆಗಬೇಕು ಕೊಟ್ಟಾರೋ. ಇದು ಖಾಸಗಿ ಪತ್ರ ಅಥವಾ ಅನೌಪಚಾರಿಕ ಪತ್ರದಲ್ಲಿ ಮಾತ್ರ ಬರಿತೀವಿ. ಇದು ರಾಂಗ್. ತಪ್ಪಾಗಿರುವಂಥದ್ದು ಅಂದರೆ ಮಾರ್ಕ್ ಮಾಡಿರುವಂಥದ್ದು ರಾಂಗ್. 54 ನೋಡ್ರಿ. ಈಜಿ ಕ್ವಶನ್. ಇಂಗ್ಲೀಷ್ ವರ್ಡು ಕನ್ನಡ ವರ್ಡ್ಗಳನ್ನ ಜೋಡಿಸ್ಲಿಕ್ಕೆ ಹೇಳಿದ್ದಾರೆ. 1626 ಇದು ಎ, 1629 ಇದು ಬಿ, 1632 ಸಿ, 1639 ಡಿ. ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ನೋಡಿ. ಏರುಪೇರಾದ ವಾಕ್ಯವನ್ನು ಸರಿಯಾಗಿ ಗುರುತಿಸಿ. ಕೊನೆಗೆ ಮೇಲಿದ್ದ ತಾಯಿಯ ತಲೆಗೂದಲನ್ನು ಹಿಡಿದೇ ಬಿಟ್ಟಳು. ಆಪ್ಷನ್ ಸಿ ಕರೆಕ್ಟ್. ನೋಡಿ, ಎ ಬಿ ಕೊಟ್ಟಾರ. ತಾಯಿಯ ಮೇಲಿದ್ದ ಕೊನೆಗೆ ಈ ರೀತಿದು ವಾಕ್ಯ ಬರಂಗೇ ಇಲ್ಲ. ಇ ಮತ್ತು ಡಿ ನೋಡಿ. ತಲೆಗೂದಲನ್ನು ಮೇಲಿದ್ದ
ತಾಯಿಯ ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ, ಇದು ಆಪ್ಷನ್ 3 ಕರೆಕ್ಟ್. ನೋಡಿ ಇಷ್ಟು ಕ್ವಶನ್ಸು ಇಂದು ನಡೆದಂಥ ಒಂದು HK ರೀಸನ್ SD ಎಕ್ಸಾಮ್ KA ಅವ್ರು ನಡೆಸಿರುವಂಥದ್ದು. ಒಂದೆರಡು ಕ್ವಶನ್ಸ್ ಕನ್ಫ್ಯೂಸ್ ಆಗಿರೋದನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಕ್ವಶನ್ಸು ಕರೆಕ್ಟಾಗಿ ಇರುವಂಥದ್ದು. ಇದು ಇವತ್ತಿನ ಒಂದು ಕ್ಲಾಸು. ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ, ಮುಂಬರುವಂಥ ಒಂದು PSTR GPSTR HSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಸಹಿತ ಆರಂಭ ಮಾಡಿರುವಂಥದ್ದು. ನಿಮಗೆ ಇಷ್ಟ ಇದ್ದರೆ ಜಾಯ್ನ್ ಆಗ್ಬೋದು. ಡೈಲಿ ಲೈವ್ ಕ್ಲಾಸ್ ಇರುತ್ತೆ, ರೆಕಾರ್ಡಿಂಗ್ ಕ್ಲಾಸಸ್ ಸಿಗುತ್ತೆ ಮತ್ತು ಅನ್ಲಿಮಿಟೆಡ್ ಕ್ವಿಜ್ಜಸ್ ಅಟೆಂಡ್ ಮಾಡ್ಬೋದು. ಇಂಟ್ರೆಸ್ಟ್ ಇರುವಂಥವ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು.